ಇತ್ತೀಚಿನ ಕೆಲವು ದಿನಗಳಿಂದ ನಮ್ಮೆಲ್ಲರ ಆರಾಧ್ಯ ದೈವ ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಶ್ರೀ ಕ್ಷೇತ್ರದ ಮೇಲೆ ನಿರಂತರವಾಗಿ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ಪಿತೂರಿ ಅಪಪ್ರಚಾರ ಏನು ನಡೀತಾ ಇತ್ತು. ಸೊ ಅದನ್ನು ನಾವು ಪ್ರತಿಭಟಿಸಿ ಮತ್ತು SIT ತನಿಖೆ ಏನು ನಡೀತಾ ಇದೆ ಸ್ವಾಗತವನ್ನು ಕೂಡ ಮಾಡಿ, ಈಗ ತನಿಖೆಯಲ್ಲಿ ಯಾರು ಕೆಲವರು ಅಪಾದನೆಗಳನ್ನು ಮಾಡಿದರು, ಯೂಟ್ಯೂಬ್ಗಳ ಮುಖಾಂತರ ನಿರಂತರ ಅಪಪ್ರಚಾರವನ್ನು ಮಾಡಿದರು. ಈಗ ಸತ್ಯಾಂಶಗಳೆಲ್ಲ ಕೂಡ ಹೊರಗಡೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ನಮ್ಮ ಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಭಾಳ ದೊಡ್ಡ ರ್ಯಾಲಿಯನ್ನು ಮಾಡಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇರ್ತೀವಿ, ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವು ಇರ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಹೋಗಿದ್ವಿ. ಅದಾದಮೇಲೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅನೇಕ ಕ್ಷೇತ್ರದಿಂದ ಪಕ್ಷಾತೀತವಾಗಿ ಶಾಸಕರುಗಳು ಬೇರೆ ಬೇರೆ ಮುಖಂಡರುಗಳೆಲ್ಲ ಕೂಡ ಧರ್ಮಸ್ಥಳಕ್ಕೆ ನಿರಂತರವಾಗಿ ಪೂಜೆಗೆ ಹೋಗ್ತಾ ಇದ್ದಾರೆ, ಸಂಕಲ್ಪವನ್ನು ಮಾಡಿದ್ದಾರೆ, ಜೊತೆಯಲ್ಲಿ ಶ್ರೀ ಕ್ಷೇತ್ರದ ಜೊತೆಯಲ್ಲಿ ನಾವು ಇರ್ತೀವಿ ಅಂತೇಳಿ. ಅದಕ್ಕೆ ಮುಂದುವರಿದ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷ ಅಂತ BY ವಿಜೇಂದ್ರ ಅವರ ಸಂಕಲ್ಪದ ಮೇರೆಗೆ ನಾವೆಲ್ಲ ಕೂಡ ತೀರ್ಮಾನವನ್ನು ಮಾಡಿ ಮುಂದಿನ ತಿಂಗಳು 1ನೇ ತಾರೀಕು ನಾವು ಧರ್ಮಸ್ಥಳದಲ್ಲಿ 1 ಲಕ್ಷ ಜನಗಳನ್ನು ಇಡೀ ರಾಜ್ಯದಿಂದ ಸೇರಿಸಿ ಅಲ್ಲಿ ನಾವು ಧರ್ಮವನ್ನು ರಕ್ಷಿಸಿ ಧರ್ಮಸ್ಥಳವನ್ನು ಉಳಿಸಿ ಅಂತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು, ಸೊ ರಾಜ್ಯ ಸರ್ಕಾರವನ್ನು ಕೂಡ ಸಾಧ್ಯ ಆದರೆ ಹೆಚ್ಚಿನ ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಚರ್ಚೆ ಮಾಡೋರಿದ್ದೀವಿ. ಸೊ ಆ ದೃಷ್ಟಿಯಿಂದ 31ನೇ ತಾರೀಕು ಮತ್ತು 1ನೇ ತಾರೀಕು 31ನೇ ತಾರೀಕು ಉತ್ತರ ಕರ್ನಾಟಕದ ಬಿಜಾಪುರ, ಬೀದರ್, ಗುಲ್ಬರ್ಗ, ರಾಯಚೂರು ಆ ಭಾಗದಿಂದ ಬರ್ತಕ್ಕಂಥವ್ರು ಅಪ್ ಟು ಹುಬ್ಳಿವರೆಗೂ ಬರ್ತಕ್ಕಂಥವ್ರು ಬಹುಶಃ ನೈಟ್ ಬರ್ತಾರೆ. ಸೊ ಅವರಿಗೆ ಸುಮಾರು 15,000 ಜನಗಳಿಗೆ ಧರ್ಮಸ್ಥಳದಲ್ಲಿ ನಾವು ಕೆಲವು ಹೋಟೆಲ್ಗಳನ್ನೆಲ್ಲ ಬುಕ್ ಮಾಡಿದ್ದೀವಿ ಮತ್ತು ಅಲ್ಲಿರ್ತಕ್ಕಂಥ ವಸತಿ ನಿಲಯಗಳನ್ನು ಕೂಡ ಈಗಾಗಲೇ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಸುಮಾರು 15,000 ಜನಗಳಿಗೆ 31ನೇ ತಾರೀಕು ಬರುವಂಥವ್ರಿಗೆ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಬರ್ತಕ್ಕಂಥ ವೆಹಿಕಲ್ಗಳು, ಬಸ್ಗಳು ಸ್ವಲ್ಪ ಹೊರಗಡೆ ಪಾರ್ಕಿಂಗ್ ಮಾಡಬೇಕಾಗ್ತದೆ. ಆ ಸೂಚನೆಯನ್ನೆಲ್ಲ ನಾವು ಪ್ರಮುಖರು ಕಳಿಸ್ತೀವಿ ಮತ್ತು ಕಾರುಗಳು ಅವೆಲ್ಲ ಕೂಡ ಪಾರ್ಕಿಂಗ್ ಮಾಡೋದಕ್ಕೆ 3 ಜಾಗಗಳನ್ನು ಧರ್ಮಸ್ಥಳದಲ್ಲಿ ಗುರುತಿಸಿದ್ದೀವಿ. ಕಾರ್ಯಕ್ರಮ ಮಾಡೋದಕ್ಕೆ ಒಂದು 25,000 ಜನ ಕೂತ್ಕೊಳ್ಳೋವಂಥ ಒಂದು ಬೃಹತ್ತಾದಂಥ ಮೈದಾನವನ್ನು ಈಗಾಗಲೇ ಇವತ್ತಿಂದ ಪೆಂಡಾಲನ್ನು ಕೂಡ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಸೊ 31 ಬರುವಂಥವ್ರಿಗೆ ಈ ವ್ಯವಸ್ಥೆ ಮಾಡಿದ್ದೀವಿ. ಕೆಲವರು ಬೆಳಗ್ಗೆ 1ನೇ ತಾರೀಕು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಬೆಂಗಳೂರು ಈ ಕಡೆಯಿಂದ ಬರ್ತಕ್ಕಂಥವ್ರು ಕೂಡ ಬೆಳಗ್ಗೆ 5 ಗಂಟೆಗೆಲ್ಲ ಬಿಟ್ಟು ಸುಮಾರು 1 ಗಂಟೆಗೆಲ್ಲ ಕೂಡ ಮ್ಯಾಕ್ಸಿಮಮ್ ಧರ್ಮಸ್ಥಳಕ್ಕೆ ಬರೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ಕೊಬೇಕು. ಸೊ ಅಲ್ಲಿ ಬಂದವ್ರಿಗೆಲ್ಲ ಕೂಡ ಊಟದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಇರ್ತದೆ. ಬೆಳಗ್ಗೆ ಬಂದವ್ರಿಗೆ ಯಾವುದೇ ವಸತಿ ವ್ಯವಸ್ಥೆ ಇರೋದಿಲ್ಲ, ಯಾಕಂದರೆ ಅವರು ಬೆಳಗ್ಗೆ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಭಾಗವಹಿಸಿ ಮತ್ತೆ ಅವರು ವಾಪಸ್ಸು ಬರೋದರಿಂದ ಸೊ ಅವರಿಗೆ ಉಳಿಕೆ ವ್ಯವಸ್ಥೆ ಇರೋದಿಲ್ಲ. 31ನೇ ತಾರೀಕು ಬರೋರಿಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಕಾರ್ಯಕ್ರಮ ಮುಗಿದ ಮೇಲೆ ಕೂಡ ವಾಪಸ್ ಹೋಗುವಾಗ ತಿಂಡಿ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನಾವು ಮಾಡಿದ್ದೀವಿ. ಸೊ ಬಂದಾಗ ಸ್ವಲ್ಪ ವಾಹನಗಳ ದಟ್ಟಣೆ ಅವೆಲ್ಲ ಇರ್ತದೆ. ಸ್ವಲ್ಪ ನಾವು ಮನೆಗೆ ಹೋಗಬೇಕಾದ್ರೆ ವಾಪಸ್ಸು 1 ಗಂಟೆ 2 ಗಂಟೆ ತಡ ಆಗ್ಬೋದು. ಇವೆಲ್ಲಕ್ಕೂ ಸಿದ್ಧತೆಗಳನ್ನು ಮಾಡ್ಕೊಂಡು ಬರಬೇಕು. ಕೇವಲ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗುವಂಥದ್ದಲ್ಲ, ನಾವು ಎಂಥ ಸಂದರ್ಭ ಬಂದಾಗೂ ಈ ಥರ ಅಪಪ್ರಚಾರಗಳು, ಷಡ್ಯಂತ್ರಗಳು ನಡೆದಾಗ ನಾವು ರಾಜ್ಯದ ಯಾವುದೇ ದೇವಸ್ಥಾನದ ಧಾರ್ಮಿಕ ಕೇಂದ್ರಗಳ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಬೃಹತ್ತಾದಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು, ಹಿಂದೂಗಳು ಮತ್ತು ಧರ್ಮಸ್ಥಳದ ಮೇಲೆ ನಂಬಿಕೆ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ನಾಳೆ ಒಳಗಡೆಗೆ ಎಷ್ಟೆಷ್ಟು ವೆಹಿಕಲ್ ಬರ್ತದೆ, ಎಷ್ಟು ಜನ ಬರ್ತಾರೆ, ಯಾವ ಸಂದರ್ಭದಲ್ಲಿ ಬರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪ್ರಮುಖರು ಮಾಡಿದ್ದೀವಿ. ಅವರಿಗೆ ಅಲ್ಲಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರು, ಶಾಸಕರಿಗೆಲ್ಲ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ತಿಳಿಸ್ತಾರೆ, ಅದಕ್ಕೆ ತಕ್ಕನಂಗೆ ಅಲ್ಲಿ ನಾವು ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಯಾರ್ಯಾರು ಪಾಲ್ಗೊಳ್ತಾರೆ? BJPಯ ಎಲ್ಲ ಲೋಕಸಭಾ ಸದಸ್ಯರುಗಳು, ಮಂತ್ರಿಗಳು, ನಮ್ಮ ರಾಜ್ಯವನ್ನು ಮಾಡ್ತಕ್ಕಂಥ ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ತು ಮಾಜಿ ಶಾಸಕರುಗಳು ಮತ್ತು ನಮ್ಮ ಕೆಲವು ಮಠಾಧೀಶರು ಇನ್ನೂ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಸುಮಾರು 300ಕ್ಕೂ ಹೆಚ್ಚು ಗಣ್ಯರಿಗೆ ವೇದಿಕೆ ಮೇಲೆ ಜಾಗವನ್ನು ಕಲ್ಪಿಸಿದ್ದೀವಿ. ಸೊ ಇನ್ನು ಯಾರ್ಯಾರು ಕೇಂದ್ರದಿಂದ ಬರ್ತಾರೆ, ನಮ್ಮ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಬರ್ತೀವಿ ಅಂತ ನೆನ್ನೆ ಫೋನ್ ಮಾಡಿದರು. ಸೊ ಅಲ್ಲಿ ಮುಖ್ಯ ಭಾಷಣಕಾರರು ಒಂದು 3-4 ಜನ ಇರ್ತಾರೆ ಅಷ್ಟೇ ಅಲ್ಲಿ. ಸೊ ಅವರ ದಿಕ್ಸೂಚನೆ ಭಾಷಣವನ್ನು ಮಾಡಿದ್ಮೇಲೆ ನಿರ್ಣಯಗಳನ್ನು ತಗೊಂಡು ಮತ್ತೆ ನಾವು ವಾಪಸ್ ಬರೋವಂಥದ್ದು. ಥ್ಯಾಂಕ್ ಯು.